ಎಲ್ಲ ಅಡಿಗೆ ಮಾಡಿ ಅಲ್ಲೇ ಅರೇಂಜ್ ಮಾಡ್ತಾ ಇದ್ದಾರೆ. ತುಂಬಾ ಕಷ್ಟ. ಇಲ್ಲಿಂದ ಕೆಳಗಿಂದ ಮೇಲೆ ಫ್ಯಾಕ್ಟ್ರಿನೋ ಇಲ್ಲಿ ಲಾರಿ ಮಾಡ್ಕೊಂಡು ಜನ ಬರ್ತಾರೆ. ಸಾಮಾನುಗಳೆಲ್ಲ ಕೆಳಗಿಂದ ತರದೇ ಕಷ್ಟ. ಅಂಥದ್ರಲ್ಲಿ ಇಲ್ಲಿ ಬಂದು ದೇವಿನ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನೋಡು ಈ ರೀತಿ ಎಲ್ಲ ಎಲ್ಲೆಲ್ಲ ನೆಲ್ ಚೆನ್ನಾಗಿರುತ್ತೋ ಎಲ್ಲ ಜಾಗ ಚೆನ್ನಾಗಿರುತ್ತೆ. ಅಲ್ಲಿ ಟೆಂಟ್ ಹಾಕೊಂಡು ಅಡಿಗೆ ಮಾಡ್ತಿರ್ತಾರೆ. ನೋಡ್ಬೋದು ನೀವು ಇಲ್ಲಿ ಈ ರೀತಿ ಗಿಡ ಮರ ತುಂಬಾ. ಆಕ್ಚುಲಿ ನೆಲದ ಮೇಲೆ ಕಾಮನ್ ಆಗಿ ಎಲ್ಲ ಸಿಗುತ್ತಿಲ್ಲ ಅಂತಲ್ಲ, ಬಟ್ ಬೆಟ್ಟದ ಮೇಲೆ ಹೊತ್ಕೊಂಡ್ಬಂದು ಇದೆಲ್ಲ ಈ ರೀತಿ ಎಲ್ಲ ಅರೇಂಜ್ ಮಾಡ್ತಾರೆ. ಚೆನ್ನಾಗಿರುತ್ತೆ ಅಂದ್ರೆ ಗ್ರೇಟ್ಫುಲ್ ಅಂತ ಹೇಳಿ ನೋಡಿ. ಇಲ್ಲೆಲ್ಲ ನೋಡ್ಬೋದು ನೀವು ಕಾಯಿ ಮಾರೋರು, ಹೂವು ಮಾರೋರು ತುಂಬಾ ಅಂದ್ರೆ ತುಂಬಾ ಜನ ಯಾವಾಗ್ಲೂ ಇದೇ ರೀತಿಯಾಗಿ ಇಲ್ಲಿ ಕಾಮನ್ ಆಗಿ ಕೆಳಗಿಂದ ಹೊತ್ಕೊಂಡ್ಬಂದು ಇಲ್ಲೆಲ್ಲ ಮಾಡಬೇಕು ನೋಡ್ಬೇಕಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ನೋಡಿ. ಇನ್ನೂ ಬರ್ತಾ ಇದ್ದಾರೆ ಜನ. ಬಂದ್ಬಿಟ್ಟು ಇಲ್ಲಿ ಹೇಳೋದಲ್ಲ, ಅವ್ರವರೆಲ್ಲ ಟೆಂಟ್ ಹಾಕೊಂಡ್ಗಳು ಅಡಿಗೆ ಮಾಡ್ಕೊಂಡು ಬೆಟ್ಟದ ಮೇಲೆ ಬಂದು ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ ನೋಡಿ. ಇಲ್ಲೆಲ್ಲ ಹಿಂದೆ ನೋಡ್ತಿರ್ಬೋದು ನೀವು, ಅಲ್ಲೆಲ್ಲ ಗಿಡ ಮೇಲೆ ಎಲ್ಲ ಕೆಳಗೆಲ್ಲ ಕುತ್ಕೊಂಡಿರಲ್ಲ. ಅಲ್ಲಿ ಅವ್ರದ್ದಾದ ಒಂದು ಫ್ಯಾಮಿಲಿ ಎಲ್ಲ ಬಂದಿರುತ್ತೆ. ವಿಸಿಟ್ ಆಗಿ ಫ್ಯಾಮಿಲಿ ಬಂದಾಗ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇರ್ತಾರೆ. ದೇವಸ್ಥಾನದ ಮೇಲೆ ಈ ತರ ಎಲ್ಲ ಬ್ಯಾಟೆ ತಗೊಂಡ್ಬರ್ತಾರೆ. ನೋಡ್ಬೋದು ಹಿಂದೆ ಬ್ಯಾಟೆ ತಗೊಂಡ್ಬಂದು ಇಲ್ಲೆಲ್ಲ ಇದೇ ರೀತಿಯಾಗಿ ಪ್ರತಿ ಮಂಗಳವಾರ ಶುಕ್ರವಾರ ಇರುತ್ತೆ. DDT ಅಂತ ಇಲ್ಲಿ ನೋಡಿ ಎಲ್ಲದಕ್ಕೂ ಅನುಕೂಲವಾಗಿರುತ್ತೆ ಅಂತ ಹೇಳ್ದಲ್ಲ. ಇಲ್ಲಿ ನಲ್ಲಿ ಕೂಡ ಹಾಕಿದ್ದಾರೆ ನೋಡಿ. ಪ್ರತಿಯೊಂದು ವಾಟರ್ ಪ್ರಾಬ್ಲಮ್ ಇದಕ್ಕಿಂತ ಮುಂಚೆ ವಾಟರ್ ಪ್ರಾಬ್ಲಮ್ ಇಲ್ಲ. ಮತ್ತೆ ಅಲ್ಲ ಆಮೇಲೆ 2 ತೊಟ್ಟಿ ಇದೆ. ಇದಕ್ಕಿಂತ ಮುಂಚೆ ಸ್ಟೇರ್ಕೇಸ್ ಕೂಡ ಇರಲಿಲ್ಲ ಮೆಟ್ಲ ಮೇಲೆ ಹತ್ತಕ್ಕೆ. ಈಗ ಮೆಟ್ಲೆಲ್ಲ ಹಾಕಿದ್ದಾರೆ ನೋಡಿ. ಈ ರೀತಿ ಅಲ್ಲೆಲ್ಲೇ ನೀರಿನ ತೊಟ್ಟಿ ಮಾಡಿದ್ದಾರೆ. ಸುಮಾರು 1-2-3 ತೊಟ್ಟಿ ಇರ್ಬೋದು. ಈ ರೀತಿ ನೀರು ಬಿಡ್ತಾರೆ ತೊಟ್ಟಿಗೆ. ನೀರಿಗೂ ಪ್ರಾಬ್ಲಮ್ ಕೂಡ ಇಲ್ಲ ನೋಡಿ. ಯಾವ ರೀತಿ ಅಂದ್ರೆ ತುಂಬಾ ಎಲ್ಲೆಲ್ಲೆಲ್ಲ ನೆಲ್ ಚೆನ್ನಾಗಿರುತ್ತೋ ಎಲ್ಲ ಜಾಗ ಚೆನ್ನಾಗಿರುತ್ತೆ ಅಲ್ಲಿ ಟೆಂಟ್ ಹಾಕೊಂಡು ಅಡಿಗೆ ಮಾಡ್ತಿರ್ತಾರೆ. ನೋಡ್ಬೋದು ನೀವು ಇಲ್ಲಿ ಈ ರೀತಿ ಗಿಡ ಮರ ತುಂಬಾ ಕಡಿಮೆ ಇತ್ತು, ಈಗೀಗ ತುಂಬಾ ಚೆನ್ನಾಗಿದೆ. ಹೋಲ್ ಫ್ಯಾಮಿಲಿ ಅಂದ್ರೆ ಈಗ ಒಂದು ಹರಿಕೆ ಅಂತ ಆದ್ಮೇಲೆ ತುಂಬಾ ಜನ ಸೇರಿರ್ತಾರಲ್ವ, ಇಲ್ಲಿಂದ ಹೊತ್ಕೊಂಡ್ ಬರ್ಬೇಕು ಈ ಸಾಮಾನುಗಳೆಲ್ಲ. ಇದೇ ರೀತಿ ಸುಮಾರು 1-2-3 ಕಿಲೋಮೀಟರ್ ಎಷ್ಟು ದೂರ ಹೋದ್ರೂ ಜನ ಇರ್ತಾರೆ. ಕಾಣ್ತಿರ್ಬೋದು ನಿಮ್ಗೆ ಇಲ್ಲೆಲ್ಲ ಅಡುಗೆ ಮಾಡ್ತಿರೋದು ಎಲ್ಲ ರೆಡಿ ಮಾಡ್ತಿರೋದೆಲ್ಲ. ಒಂದೊಂದು ಫ್ಯಾಮಿಲಿ ಸುಮಾರು ಇಲ್ಲಿಂದ ದಾವಣಗೆರೆ, ಚಿತ್ರದುರ್ಗ, ಬೆಂಗಳೂರು ಕಡೆಯಿಂದ ಕೂಡ ಇಲ್ಲೆಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ನೋಡ್ತಿರ್ಬೋದು ಅಲ್ಲಿ ಯಾರು ಜನ ಸೇರಿದಾರೆ ಅಂತಲ್ಲಿ ನೋಡಿ. ಅಲ್ಲಿ ಕೆಳಗೆ ಕುತ್ಕೊಂಡು ಇದೇ ರೀತಿಯಾಗಿ ಸುಮಾರು 3-4 ಕಿಲೋಮೀಟರ್ ದೂರ ಕೂಡ ಜನ ಸೇರಿರ್ತಾರೆ. ಅಷ್ಟೊಂದು ಜನ ಇರ್ತಾರೆ. ಇದು ಬಂದ್ಬಿಟ್ಟು 2ನೇ ವಾರ. ಇನ್ನು 3ನೇ ವಾರ ಇನ್ನ ಜನ ಸೇರ್ತಾರೆ. ಈ ರೀತಿ ಇಲ್ಲಿ ದೇವಸ್ಥಾನ ಹತ್ರ ನೋಡಿದಾಗ ನೋಡ್ತಿರ್ಬೋದು ಹಿಂದೆ ಎಲ್ಲ ಕಾಣಿಸಿರುತ್ತೆ. ಪ್ರತಿಯೊಬ್ಬರು ಹೂವು, ಕಾಯಿ, ಹಣ್ಣು ಎಲ್ಲ ನೋಡ್ತಾ ಇರ್ತಾರೆ. ಇಲ್ಲಿ ವಿಶೇಷವಾಗಿ ಗೌರ್ಮೆಂಟ್ ಸೇರಿರೋದ್ರಿಂದ ಎಲ್ಲ ತುಂಬಾ ಸೆಕ್ಯೂರಿಟಿ ಕೂಡ ಇರುತ್ತೆ. ಖಂಡಿತವಾಗ್ಲೂ ಯಾವುದೇ ಒಂದು ಅನಾನುಕೂಲ ಇಲ್ಲದೆ ತುಂಬಾ ಚೆನ್ನಾಗಿ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು ಇಲ್ಲಿ ಹಿಂದೆ ಕಾಯಿ ದೇವಸ್ಥಾನ ಹತ್ರ ಇಲ್ಲಿ ನೀರಿನ ತೊಟ್ಟಿ. ಅವಾಗ ಹೇಳ್ದಲ್ಲ ಇಂಥ ಸುಮಾರು 1-2-3 ನೀರಿನ ತೊಟ್ಟಿ ಎಲ್ಲ ಮಾಡಿರ್ತಾರೆ. ಎಲ್ಲ ಕಾಯಿ ಅಂತ ಇಲ್ಲೇ ಪ್ರತಿಯೊಂದು ಸಿಗುತ್ತೆ. ಇಲ್ಲ ಇಂಥದ್ದಿಲ್ಲ ಅನ್ನಂಗಿಲ್ಲ, ಎಲ್ಲಾನು ಸಿಗ್ತಾ ಇರುತ್ತೆ ಇಲ್ಲಿ. ನೋಡ್ತಿರ್ಬೋದು ನೀವು ಇಲ್ಲಿ ಹಿಂದೆ ನೀರಿನ ತೊಟ್ಟಿ. ಸುಮಾರು ಇಷ್ಟು ಜನಕ್ಕೆ ನೀರು ಮಾಡ್ಬೇಕಂದ್ರೆ ಅರೇಂಜ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟನೇ. ತುಂಬಾ ಕಷ್ಟ. ಇಷ್ಟು ಜನಕ್ಕೆ ನೀರು ಅರೇಂಜ್ ಮಾಡ್ಬೇಕು, ಇಲ್ಲೆಲ್ಲ ಮೇಂಟೈನ್ ಮಾಡ್ಬೇಕಂತ. ನೋಡ್ತಿರ್ಬೋದು ನೀವು ಜನ ಅಂತೆಲ್ಲ ಕೂಡ. ಇಲ್ಲಿ ನೀರು ಸಿಗೋದೇ ತುಂಬಾ ಕಷ್ಟ. ಇನ್ನು ಈ ವಾರ 2ನೇ ವಾರ ಈ ರೀತಿ ಇದೆ. 3ನೇ ವಾರ ಇನ್ನೂ ತುಂಬಾ ಕಷ್ಟ ತುಂಬಾ ಕಷ್ಟ. ಅಲ್ಲ ಯೂಟ್ಯೂಬ್ ನೀರು ಸಿಗದಾಗ ನೀರಿಂದು ತುಂಬಾ ಕರೆಂಟ್ ಬಂದ್ರೆ ಸೌಕರ್ಯ ಇರುತ್ತೆ, ನೀರಿಂದ ಇಲ್ಲ ಅಂದ್ರೆ ಇರೋದಿಲ್ಲ. ಆ ರೀತಿಯಾಗೆಲ್ಲ ಇರುತ್ತೆ. ವಿಚಿತ್ರ ಏನಕ್ಕಂದ್ರೆ ಇಷ್ಟು ಜನ ಸೇರಿದಾಗ ಯಾವ ರೀತಿಯ ತೊಂದರೆ ಆಗೇ ಆಗುತ್ತೆ. ಸುಮಾರಾಗಿ ಈ ತಿಂಗಳಲ್ಲಿ ಮಾತ್ರ ಈ ರೀತಿ ಆಗುತ್ತೆ. ನಾವು ಬೇರೆ ತಿಂಗಳಲ್ಲಿ ಈ ರೀತಿ ಆಗಲ್ಲ ಅನ್ಸುತ್ತೆ. ಏನಕ್ಕಂದ್ರೆ ಬರ್ತಾರೆ ಬಟ್ ಕಾಮನ್ ಆಗಿ ಕಡಿಮೆನೇ ಇರ್ತಾರೆ. ಬಟ್ ಈ ತಿಂಗಳಲ್ಲಿ ಮಾತ್ರ ತುಂಬಾ ಜನ ಸೇರಿರ್ತಾರೆ. ಅದು ಶೂನ್ಯ ಮಾಸ ಅಂತ ಕರಿತೀವಿ ನೋಡಿ. ಇಯರಲ್ಲಿ ಸ್ಟಾರ್ಟಿಂಗ್ ಜನವರಿ ತಿಂಗಳಲ್ಲಿ ಮಾತ್ರ ಈ ರೀತಿ ಪ್ರಾಬ್ಲಮ್ ಆಗ್ತಿರ್ಬೋದು. ಪ್ರತಿಯೊಂದನ್ನು ಎಲ್ಲ ಹೇಳ್ದಲ್ಲ ಸುಮಾರಾಗಿ 2-3 ಕಿಲೋಮೀಟರ್ ದೂರ ಹೋದ್ರೂ ಜನ ಇರ್ತಾರೆ. ಆ ರೀತಿ ಎಲ್ಲ ಜನ ಸೇರಿರ್ತಾರೆ ಈ ಟೈಮಲ್ಲಿ ಮಾತ್ರ. ಇಲ್ಲಿ ಸಿಗೋದ ಅಂತಿಲ್ಲ. ಒಂದು ವೇಳೆ ಬೆಟ್ಟ ಮೇಲೆ ಆದ್ರೂ ಇಂಥ ಸಿಗಲ್ಲ ಅನ್ನಂಗಿಲ್ಲ, ಎಲ್ಲಾನು ಸಿಗುತ್ತೆ. ನೀರಿನ ವ್ಯವಸ್ಥೆ ಸ್ವಲ್ಪ ಕರೆಂಟ್ ಇದ್ದಾಗ ಮಾತ್ರ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ಆ ರೀತಿ ವ್ಯವಸ್ಥೆ ಇದೆ. ಇನ್ನೊಂದು ಸ್ವಲ್ಪ ಅರೇಂಜ್ ಮಾಡಿ ಚೆನ್ನಾಗಿರುತ್ತೆ ಅನ್ಸುತ್ತೆ.
ಹೋಟ್ಲುಗಳಾಗಲಿ ಒಂದು ಪ್ರತಿಯೊಂದು ಡ್ರಿಂಕ್ಸ್ ಆಗಲಿ ಕೂಲ್ ಡ್ರಿಂಕ್ಸ್ ಆಗಲಿ ಎಲ್ಲ ಸಿಗುತ್ತೆ ಇಲ್ಲಿ. ಎಲ್ಲ ಟೆಂಟ್ ಹಾಕೊಂಡು ಹೋಟ್ಲ್ ಮಾಡ್ಕೊಂಡಿರ್ತಾರೆ. ಈ ಹೋಟ್ಲ್ಗಳು ಮಾತ್ರ ಪ್ರತಿ ವಾರ ಕೂಡ ಇರುತ್ತೆ. ಇವು ಈ ರೀತಿ ಎಲ್ಲ ಹೋಟೆಲ್ಸು ಟಿಫನ್ ಮಾಡೋಕ್ಕೆ ಪ್ರತಿಯೊಂದು ನೋಡಿ. ಇಲ್ಲಿ ಆ್ಯಕ್ಚುಲಿ ನೆಲದ ಮೇಲೆ ಕಾಮನ್ ಆಗಿ ಎಲ್ಲ ಸಿಗುತ್ತೆ ಇಲ್ಲ ಅಂತಲ್ಲ, ಬಟ್ ಬೆಟ್ಟದ ಮೇಲೆ ಹೊತ್ಕೊಂಡ್ಬಂದು ಇದೆಲ್ಲ ಈ ರೀತಿ ಎಲ್ಲ ಅರೇಂಜ್ ಮಾಡ್ತಾರೆ. ಚೆನ್ನಾಗಿರುತ್ತೆ ಅಂದರೆ ಗ್ರೇಟ್ಫುಲ್ ಅಂತ ಹೇಳ್ಬೋದು. ನೋಡಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿರ್ಬೋದು ಎಷ್ಟು ಜನ ಸೇರಿದಾರೆ ಅಂತ. ಇಲ್ಲೆಲ್ಲ ಹಿಂದೆಗಡೆ ಹೋಟೆಲ್ಸಲ್ಲಿ ಇದ್ದಾವೆ ಟಿಫಿನ್ ಮಾಡೋರಿಗೆ. ಮತ್ತು ಪ್ರತಿಯೊಂದು ಕೂಲ್ ಡ್ರಿಂಕ್ಸ್ ಆಗಲಿ ವಾಟರ್ ಆಗಲಿ ಇನ್ನೂ ಏನೇ ಬೇಕಂದ್ರೂ ಅದು ಬೆಟ್ಟದ ಮೇಲೆ ಸಿಗೋದು ತುಂಬ ಗ್ರೇಟ್. ಎಲ್ಲ ದೇವಿಯ ದರ್ಶನ ಅಂತ ಹೇಳ್ಕೋಬೋದು. ತುಂಬ ಇರುತ್ತೆ, ತುಂಬ ಗ್ರೇಟು. ಯಾಕಂದರೆ ಈ ರೀತಿ ಜನ ಸೇರೋದು ಬೆಟ್ಟದ ಮೇಲೆ ಈ ರೀತಿ ಎಲ್ಲ ಅರೇಂಜ್ ಮಾಡ್ಕೊಂಡಿರೋದು ತುಂಬ ಗ್ರೇಟ್ ಅಂತಲೇ ಹೇಳ್ತೀನಿ. ನೋಡಿ ಇದೆಲ್ಲ ಅಂಗಡಿಸ್ ಎಲ್ಲ ಇರ್ತವೆ ಹೇಳೋದಲ್ಲ, ಪ್ರತಿಯೊಂದೂ ಸಿಗುತ್ತೆ ಇಲ್ಲಿ ಇದು ಮಾಡೋಕ್ಕೆ. ಜಾತ್ರೆ ಇಲ್ಲಿ ವಿಶೇಷವಾಗಿ ನಾನ್ ವೆಜ್ ಅಡುಗೆ ಇರುತ್ತೆ ಹೇಳೋದಲ್ಲ. ಸುಮಾರಾಗಿ ಎಷ್ಟೇ ದೂರ ಹೋದ್ರೂ ಈ ರೀತಿ ಎಲ್ಲ ಟೆಂಟ್ಗಳು ಹಾಕ್ಕೊಂಡು ಹಬ್ಬ ಮಾಡ್ತಾರೆ, ಜಾತ್ರೆ ಮಾಡ್ತಾರೆ ಅಂದರೆ ತುಂಬ ಗ್ರೇಟ್ ಅಂತ ಹೇಳ್ಕೋಬೋದು ನಾವು. ಮುಂದೆ ಕೂಡ ಕಾಣ್ತಾ ಇರುತ್ತೆ ನಿಮಗೆ. ಮತ್ತು ನೀವು ಎಷ್ಟು ಜನ ಈ ದೇವಸ್ಥಾನಕ್ಕೆ ಬಂದಿರೋರು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೆಲ್ಲ ಅಡುಗೆ ಮಾಡಿ ಅಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ತುಂಬ ಕಷ್ಟ ಇಲ್ಲಿಂದ ಕೆಳಗಿಂದ ಮೇಲೆ ಬಂದು ಈ ರೀತಿ ಎಲ್ಲ ಮಾಡ್ಕೊಳ್ಳೋದು. ಆ ದೇವಿಯ ಆಶೀರ್ವಾದ ಎಲ್ಲರಿಗೂ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಇದೇ ರೀತಿ ಇರ್ತೈತೆ ನೋಡಿ. ಈಗ ನಾವು ಜಸ್ಟ್ ಬಂದ್ಬಿಟ್ಟಿದ್ದೆ. ಈ ರೀತಿ ಅಡುಗೆ ಮಾಡ್ಕೊಳೋದೇ ಕಷ್ಟ ಅಂಥದ್ರಲ್ಲಿ ತುಂಬ ಅರೇಂಜ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರೋ ಹುಡುಗ ಕೂತ್ಕೊಂಡ, ಹುಡುಗ ಕಳ್ದೋಗ್ಬಿಡೋಣ. ಇಲ್ಲಿ ಯಾವ ಊರಿಂದ